ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 7ರಿಂದ 9ರವರೆಗೆ. ಆಕಾಶದಿಂದ ಬಂದ ರೊಟ್ಟಿ ಭಾಗ 2. ನಿನ್ನೆ ನಾವು ಮನ್ನಾ ಅಥವಾ ಆಕಾಶದ ಆಹಾರದ ಆರಂಭದ ಕುರಿತು ಅಭ್ಯಾಸ ಮಾಡಿದೆವು. ಯೆಹೋವ ದೇವರು ಪರಲೋಕದಿಂದ ಆಹಾರವನ್ನು ಹೇಗೆ ಸುರಿಸಿದನು, ಅದು ಹೇಗಿತ್ತು, ಅದರ ರುಚಿ ಹೇಗಿತ್ತು ಮತ್ತು ಪ್ರತಿ ರಾತ್ರಿ ಇಬ್ಬನಿಯೊಂದಿಗೆ ಅದು ಹೇಗೆ ಕೆಳಗೆ ಬೀಳುತ್ತಿತ್ತು ಎಂಬುದನ್ನು ತಿಳಿದಿದ್ದೆವು. ನಿನ್ನೆ ನಾವು ಒಂದು ಕುತೂಹಲಕಾರಿ ಪ್ರಶ್ನೆಯೊಂದಿಗೆ ಸಂಚಿಕೆಯನ್ನು ಮುಗಿಸಿದೆವು. ಸಾಮಾನ್ಯ ದಿನಗಳಲ್ಲಿ ಯಾರೂ ಸಹ ಬೆಳಗಿನವರೆಗೂ ಮನ್ನವನ್ನು ಶೇಖರಿಸಲು ಅನುಮತಿ ಇರಲಿಲ್ಲ. ಆದರೆ ವಾರದ ಒಂದು ನಿರ್ದಿಷ್ಟವಾದ ದಿನದಂದು ಅದೇ ನಿಯಮವು ಸಂಪೂರ್ಣವಾಗಿ ಬದಲಾಯಿತು. ಇಂದು ನಾವು ಅದಕ್ಕೆ ಉತ್ತರವನ್ನು ಕಂಡುಕೊಳ್ಳೋಣ ಮತ್ತು ಪರಲೋಕದ ಈ ಆಹಾರದ ಅದ್ಭುತ ಚರಿತ್ರೆಯನ್ನು ಮುಂದುವರಿಸೋಣ. ಮೊದಲನೆಯದಾಗಿ, ದಿನನಿತ್ಯದ ನಿಯಮವನ್ನು ಜನರು ಮೀರಿದಾಗ ಏನಾಯಿತು ಎಂಬುದನ್ನು ನಾವು ನೋಡಬೇಕು. ಸಾಮಾನ್ಯ ದಿನಗಳಲ್ಲಿ ಮನ್ನವನ್ನು ಮರುದಿನದವರೆಗೂ ತೆಗೆದಿಡಬಾರದು ಎಂದು ಯೆಹೋವನು ಅವರಿಗೆ ಆಜ್ಞಾಪಿಸಿದನು. ವಿಮೋಚನಕಾಂಡ 16ನೇ ಅಧ್ಯಾಯ 19ರಲ್ಲಿ ಯಾರೂ ಅದನ್ನು ಬೆಳಗಿನವರೆಗೂ ಉಳಿಸಿಡಬಾರದು ಎಂದು ಹೇಳಲಾಗಿದೆ. ಆದರೆ ಕೆಲವರು ಆ ಮಾತಿಗೆ ವಿಧೇಯರಾಗಲಿಲ್ಲ. ಬಹುಶಃ ಮುಂದಿನ ದಿನದ ಚಿಂತೆಯಿಂದ ಅಥವಾ ಭಯದಿಂದ ಅವರು ರಾತ್ರಿ ಇಡೀ ಅದನ್ನು ತೆಗೆದಿಟ್ಟರು. ಆದರೆ ವಿಮೋಚನಕಾಂಡ 16ನೇ ಅಧ್ಯಾಯ 20ನೇ ವಾಕ್ಯ ಹೇಳುವಂತೆ, ಮಾರನೆಯ ದಿನಕ್ಕೆ ಉಳಿಸಿಕೊಂಡದ್ದು ಹುಳ ಬಿದ್ದು ನಾರತೊಡಗಿತು. ಜನರು ಯೆಹೋವನ ಆಜ್ಞೆಯನ್ನು ಆ ಮನ್ನಾ ಹಮ್ಮಿನಾರದಿಂದಾಗಲಿ ಹೋಯಿತು. ಜನರು ಪ್ರತಿದಿನವೂ ಯೆಹೋವನ ಮೇಲೆ ಸಂಪೂರ್ಣವಾಗಿ ಅವಲಂಬಿತರಾಗಿರಬೇಕು ಎಂಬುದನ್ನು ಅದು ಅವರಿಗೆ ತೋರಿಸಿಕೊಟ್ಟಿತು. ಮುಂದಿನ ದಿನಗಳು ಭಯದಿಂದಾಗಿ ಹೆಚ್ಚು ಪ್ರಮಾಣವನ್ನು ಸಂಗ್ರಹಿಸಿ ಶೇಖರಿಸಲು ಅವರಿಗೆ ಅವಕಾಶವಿರಲಿಲ್ಲ. ಪ್ರತಿದಿನವೂ ಅವರಿಗೆ ಆ ದಿನಕ್ಕೆ ಎಷ್ಟು ಅಗತ್ಯವೋ ಅಷ್ಟನ್ನು ಮಾತ್ರ ಯೆಹೋವನು ನೀಡುತ್ತಿದ್ದನು ಮತ್ತು ಮುಂದಿನ ದಿನಕ್ಕಾಗಿ ಅವರು ಪ್ರತಿದಿನ ಆತನನ್ನೇ ನಂಬಬೇಕಾಗಿತ್ತು. ನಂತರ ನಿನ್ನೆಯ ಪ್ರಶ್ನೆಗೆ ಸುಂದರವಾದ ಉತ್ತರ ದೊರೆಯುತ್ತದೆ. ವಾರದ 6 ದಿನಗಳ ಕಾಲ ಮನ್ನಾ ಸಿಗುತ್ತಿತ್ತು. ಆದರೆ 6ನೆಯ ದಿನದಂದು ಯೆಹೋವನು ಜನರಿಗೆ ಸಾಮಾನ್ಯಕ್ಕಿಂತ 2ರಷ್ಟು ಹೆಚ್ಚು ಸಂಗ್ರಹಿಸಲು ಹೇಳಿದನು. ವಿಮೋಚನಕಾಂಡ 16ನೇ ಅಧ್ಯಾಯ 22ನೇ ವಾಕ್ಯ ಹೀಗೆ ಹೇಳುತ್ತದೆ, 6ನೆಯ ದಿನದಲ್ಲಿ ಪ್ರತಿಯೊಬ್ಬನಿಗೆ 2ರಷ್ಟು, ಅಂದರೆ ಪ್ರತಿಯೊಬ್ಬನಿಗೆ 2 ಓಮೆರ್ನಷ್ಟು ಆಹಾರ ಸಿಕ್ಕಿತು. ಪ್ರತಿಯೊಬ್ಬರಿಗೂ 1 ಓಮೆರ್ ಬದಲಿಗೆ ಅವರು 2 ಓಮೆರ್ ಸಂಗ್ರಹಿಸಿದರು. 7ನೆಯ ದಿನವು ಸಬ್ಬತ್, ಅಂದರೆ ವಿಶ್ರಾಂತಿಯ ದಿನ, ಅಂದರೆ ದೇವರ ಪರಿಶುದ್ಧ ವಿಶ್ರಾಂತಿಯ ದಿನವಾಗಿದ್ದು ಅಂದು ಆಕಾಶದಿಂದ ಮನ್ನಾ ಬೀಳುವುದಿಲ್ಲ ಎಂದು ಮೋಶೆಯು ವಿವರಿಸಿದನು. ಆದುದರಿಂದ ಜನರು 6ನೆಯ ದಿನವೇ ಆಹಾರವನ್ನು ಸಿದ್ಧಪಡಿಸಿಕೊಂಡು ಸಬ್ಬತ್ ದಿನಕ್ಕಾಗಿ ತೆಗೆದಿಡಬೇಕಾಗಿತ್ತು. ಸಾಮಾನ್ಯವಾಗಿ ಮನ್ನವನ್ನು ರಾತ್ರಿ ಇಡೀ ಇಟ್ಟರೆ ಅದು ಕೊಳೆತು ಹೋಗುತ್ತಿತ್ತು. ಆದರೆ 6ನೆಯ ದಿನದಿಂದ ಉಳಿಸಿಕೊಂಡ ಮನ್ನಾ ಮಾತ್ರ ಹಾಳಾಗಲೇ ಇಲ್ಲ. ವಿಮೋಚನಕಾಂಡ 16ನೇ ಅಧ್ಯಾಯ 24ನೇ ವಾಕ್ಯ ಹೀಗೆ ಹೇಳುತ್ತದೆ, ಅವರು ಅದನ್ನು ಮೋಶೆಯ ಆಜ್ಞೆಯಂತೆ ಬೆಳಗಿನ ತನಕ ಎತ್ತಿಟ್ಟರೂ ಅದು ನಾರಲಿಲ್ಲ, ಅದರಲ್ಲಿ ಹುಳಗಳು ಬೀಳಲಿಲ್ಲ. ಇದು ಮತ್ತೊಂದು ದೊಡ್ಡ ಪವಾಡವಾಗಿತ್ತು. ಸಾಮಾನ್ಯ ದಿನಗಳಲ್ಲಿ ಕೊಳೆತು ನಾರುತ್ತಿದ್ದ ಅದೇ ಆಹಾರವು ಯೆಹೋವನ ಆಜ್ಞೆಯಂತೆ ತೆಗೆದಿಟ್ಟಾಗ ಮಾತ್ರ ಪರಿಶುದ್ಧ ಮತ್ತು ಉತ್ತಮವಾಗಿಯೇ ಉಳಿಯಿತು. ವ್ಯತ್ಯಾಸವು ಮನ್ನಾದಲ್ಲಿ ಇರಲಿಲ್ಲ. ಆ ವ್ಯತ್ಯಾಸವು ದೇವರ ವಾಕ್ಯಕ್ಕೆ ಕಟ್ಟುಬಿದ್ದ ವಿಧೇಯತೆಯಲ್ಲೇ ಇತ್ತು. 7ನೆಯ ದಿನದಂದು ಕೆಲವರು ಇನ್ನೂ ಮನ್ನವನ್ನು ಹುಡುಕಲು ಹೊರಗೆ ಹೋದರು, ಆದರೆ ಅವರಿಗೆ ಏನೂ ಸಿಗಲಿಲ್ಲ. ವಿಮೋಚನಕಾಂಡ 16ನೇ ಅಧ್ಯಾಯ 25ನೇ ವಾಕ್ಯ ಹೀಗೆ ಹೇಳುತ್ತದೆ, ಇಂದು ನೆಲದ ಮೇಲೆ ಯಾವ ಆಹಾರವೂ ಇರುವುದಿಲ್ಲ. ಹೀಗೆ ಮನ್ನಾ ಮೊದಲನೆಯ ದಿನದಿಂದ 6ನೆಯ ದಿನದವರೆಗೂ ಬರುತ್ತಿತ್ತು, ಆದರೆ 7ನೆಯ ದಿನದಂದು ಬರಲಿಲ್ಲ. ಜನರು ಯೆಹೋವನ ಆಜ್ಞೆಯನ್ನು ನಂಬಿ 6ನೆಯ ದಿನದಂದೇ 2ರಷ್ಟು ಭಾಗವನ್ನು ಸಂಗ್ರಹಿಸಬೇಕಾಗಿತ್ತು. ಇಲ್ಲದಿದ್ದರೆ ಅವರು ಸಬ್ಬತ್ ದಿನದಂದು ಹಸಿವಿನಿಂದ ಇರಬೇಕಾಗಿತ್ತು. ಆಹಾರದ ಈ ಸರಳ ವಿನ್ಯಾಸದ ಮೂಲಕ ದೇವರು ತಾನು ಪ್ರತ್ಯೇಕಿಸಿದ ವಿಶ್ರಾಂತಿ ದಿನವನ್ನು ಗೌರವಿಸಲು ಮತ್ತು 6ನೆಯ ದಿನದಂದು ಆತನು ನೀಡುವ ಪೋಷಣೆಯು 7ನೆಯ ದಿನದ ಅಗತ್ಯವನ್ನು ಪೂರೈಸಲು ಸಾಕಾಗುತ್ತದೆ ಎಂದು ನಂಬುವುದನ್ನು
ತನ್ನ ಜನರಿಗೆ ಕಲಿಸುತ್ತಿದ್ದನು. ದೇವರು ಮೋಶೆಗೆ ಮುಂದಿನ ಪೀಳಿಗೆಯು ನೆನಪಿಗಾಗಿ ಮನ್ನಾದ ಒಂದು ಭಾಗವನ್ನು ಕಾಯ್ದಿರಿಸಲು ಆಜ್ಞಾಪಿಸಿದನು. ವಿಮೋಚನಕಾಂಡ 16ನೇ ಅಧ್ಯಾಯ 32ನೇ ವಾಕ್ಯ ಹೀಗೆ ಹೇಳುತ್ತದೆ: ನಿಮ್ಮ ಸಂತತಿಯವರಿಗಾಗಿ ಕಾಯ್ದಿರಿಸಲು 2 ಕಾಟ್ ಅಥವಾ 1 ಓಮೇರ್ ಪಾತ್ರೆಯನ್ನು ಮನ್ನಾದಿಂದ ತುಂಬಿರಿ. ಮುಂದಿನ ಪೀಳಿಗೆಯವರು ಅರಣ್ಯದಲ್ಲಿ ಇಸ್ರಾಯೇಲರನ್ನು ಪೋಷಿಸಲು ದೇವರು ಬಳಸಿದ ಅದೇ ಆಹಾರವನ್ನು ನೋಡುವಂತೆ ಆರೋನನಿಗೆ ಆ ಪಾತ್ರೆಯನ್ನು ಯೆಹೋವನ ಮುಂದೆ ಇಡಲು ಹೇಳಲಾಯಿತು. ನಂತರ ಆ ಮನ್ನಾದ ಪಾತ್ರೆಯಲ್ಲಿ ಒಡಂಬಡಿಕೆಯ ಮಂಜೂಷದೊಂದಿಗೆ ಜೋಡಿಸಲಾಯಿತು. ಏಕೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 4ನೇ ವಾಕ್ಯ ಮನ್ನಾ ಇರುವ ಚಿನ್ನದ ಪಾತ್ರೆ ಕುರಿತು ಉಲ್ಲೇಖಿಸಲಾಗಿದೆ. ಹೀಗೆ ಕಾಯ್ದಿರಿಸಿದ ಮನ್ನಾ ಸಾಮಾನ್ಯ ಮನ್ನದಂತೆ ಕೆಟ್ಟು ಹೋಗಲಿಲ್ಲ. ಜನರು ದೇವರ ಆಜ್ಞೆಗೆ ವಿರುದ್ಧವಾಗಿ ತೆಗೆದಿಟ್ಟಾಗ ಸಾಮಾನ್ಯ ಮನ್ನಾ ರಾತ್ರಿ ಇಡೀ ಕೊಳೆತು ಹೋಗುತ್ತಿತ್ತು. ಆದರೆ ದೇವರ ಮುಂದೆ ಇರಿಸಲಾದ ಮನ್ನಾ ಸಾಕ್ಷಿಯಾಗಿ ಉಳಿಯಬೇಕೆಂದು ದೇವರು ಆಜ್ಞಾಪಿಸಿದ್ದರಿಂದ ಅದು ಹಾಳಾಗದೆ ಹಾಗೆಯೇ ಉಳಿಯಿತು. ಆ ಶಕ್ತಿಯು ಪಾತ್ರೆಯಲ್ಲಿರಲಿಲ್ಲ. ಆ ಸಂರಕ್ಷಣೆಯು ದೇವರ ಚಿತ್ತದಿಂದಾಗಿತ್ತು. ಹೀಗೆ ಆ ಪಾತ್ರೆಯು ದೇವರು ತನ್ನ ಅರಣ್ಯದ ಪ್ರಯಾಣದ ಉದ್ದಕ್ಕೂ ನಂಬಿಗಸ್ತಿಕೆಯಿಂದ ಪೋಷಿಸಿದನು ಎಂಬುದಕ್ಕೆ ಮುಂದಿನ ಎಲ್ಲಾ ಪೀಳಿಗೆಗೂ ಒಂದು ಸಾಕ್ಷಿಯಾಯಿತು. ಇಸ್ರಾಯೇಲ್ಯರು ಅರಣ್ಯದ ಇಡೀ ಪ್ರಯಾಣದುದ್ದಕ್ಕೂ ಮನ್ನವನ್ನೇ ತಿಂದರು. ವಿಮೋಚನಕಾಂಡ 16ನೇ ಅಧ್ಯಾಯ 35ರಲ್ಲಿ ಹೀಗೆ ಹೇಳುತ್ತದೆ: ಇಸ್ರಾಯೇಲ್ ಜನರು 40 ವರ್ಷಗಳ ಕಾಲ ಮನ್ನವನ್ನು ತಿಂದರು. 40 ವರ್ಷಗಳ ಕಾಲ ಯೆಹೋವನು ಇಡೀ ಜನಸಮೂಹಕ್ಕೆ ಆಹಾರವನ್ನು ಒದಗಿಸಿದನು. ಸಬ್ಬತ್ ದಿನವು ಹೊರತುಪಡಿಸಿ ಪ್ರತಿದಿನವೂ ಮನ್ನಾ ನೆಲದ ಮೇಲೆ ಪ್ರತ್ಯಕ್ಷವಾಗುತ್ತಿತ್ತು. 6ನೆಯ ದಿನದಂದು 2ರಷ್ಟು ಪ್ರಯಾಣವು ಬರುತ್ತಿತ್ತು. 7ನೆಯ ದಿನದಂದು ಯಾವುದೂ ಬರುತ್ತಿರಲಿಲ್ಲ ಮತ್ತು ಇದು ವರ್ಷದಿಂದ ವರ್ಷಕ್ಕೆ ಮುಂದುವರೆಯಿತು. ಅರಣ್ಯದಲ್ಲಿ ಮಕ್ಕಳು ಜನಿಸಿದರು ಮತ್ತು ಮನ್ನಾವನ್ನು ತಿನ್ನುತ್ತಲೇ ಬೆಳೆದರು. ಕುಟುಂಬಗಳು ಸ್ಥಳದಿಂದ ಸ್ಥಳಕ್ಕೆ ಪ್ರಯಾಣಿಸಿದವು ಮತ್ತು ಅದೇ ಪರಲೋಕದ ಪೋಷಣೆಯಿಂದ ಜೀವಿಸಿದವು. ಯೆಹೋವನು ಕೆಲವೇ ದಿನಗಳು ಅಥವಾ ಕೆಲವೇ ವಾರಗಳಿಗೆ ಮಾತ್ರ ಮನ್ನವನ್ನು ನೀಡಲಿಲ್ಲ. ಆತನು ಇಡೀ ಪ್ರಯಾಣದ ಉದ್ದಕ್ಕೂ ಅವರನ್ನು ನಂಬಿಗಸ್ತಿಕೆಯಿಂದ ಪೋಷಿಸುವುದನ್ನು ಮುಂದುವರಿಸಿದನು. ಒಮ್ಮೆಯೂ ಅವರನ್ನು ಮರೆಯಲಿಲ್ಲ, ಒಮ್ಮೆಯೂ ಒದಗಿಸುವುದರಲ್ಲಿ ವಿಫಲನಾಗಲಿಲ್ಲ. ಇಸ್ರಾಯೇಲ್ಯರು ಕಾನಾನ್ ದೇಶವನ್ನು ಪ್ರವೇಶಿಸುವವರೆಗೂ ಮನ್ನಾ ಮುಂದುವರೆಯಿತು. ಅವರು ಯೊರ್ದಾನ್ ನದಿಯನ್ನು ದಾಟಿ ವಾಗ್ದಾನ ನಾಡಿಗೆ ಬಂದಾಗ ಆ ನಾಡಿನಲ್ಲಿ ಬೆಳೆದ ಆಹಾರವನ್ನು ತಿನ್ನಲು ಪ್ರಾರಂಭಿಸಿದರು. ಯೆಹೋಶುವನು 5ನೇ ಅಧ್ಯಾಯ 11ರಿಂದ 12ನೇ ವಾಕ್ಯ ಹೀಗೆ ಹೇಳುತ್ತದೆ: ಅವರು ಆ ನಾಡಿನ ಬೆಳೆಯನ್ನು ತಿಂದ ಮೊದಲ ದಿನದಂದು ಮನ್ನಾ ಪ್ರತ್ಯಕ್ಷವಾಗಲಿಲ್ಲ, ಮತ್ತೆಂದೂ ಕಾಣಿಸಲಿಲ್ಲ. ಮನ್ನಾದ ಉದ್ದೇಶದ ಪೂರ್ಣಗೊಂಡಿದ್ದರಿಂದ ಅದು ನಿಂತು ಹೋಯಿತು. ಇಸ್ರಾಯೇಲ್ಯರು ಅರಣ್ಯದಲ್ಲಿದ್ದಾಗ ಅವರಿಗೆ ಸ್ವಂತ ಹೊಲಗಳಲ್ಲಿ ಅಥವಾ ನಿಯಮಿತ ಹೊಲಗಳಲ್ಲಿ ಇರಲಿಲ್ಲ. ಇದರಿಂದ ಯೆಹೋವನು ಅವರನ್ನು ಮನ್ನಾದಿಂದ ಪೋಷಿಸಿದನು. ಆದರೆ ಅವರು ಕಾನಾನ್ ದೇಶವನ್ನು ಪ್ರವೇಶಿಸಿ ಆ ನಾಡಿನ ಬೆಳೆಯನ್ನು ತಿಂದ ತಕ್ಷಣ ಮನ್ನಾದ ಅಗತ್ಯವಿರಲಿಲ್ಲ. ಇಂದಿನ ದಿನ ಮನ್ನಾ ಅವರ ಆಹಾರವಾಗಿತ್ತು, ಆದರೆ ಮಾರನೆಯ ದಿನ ಅದು ಶಾಶ್ವತವಾಗಿ ನಿಂತು ಹೋಯಿತು. 40 ವರ್ಷಗಳ ಕಾಲ ಯೆಹೋವನು ಅವರನ್ನು ಪೋಷಿಸಿದನು ಮತ್ತು ಅವರು ವಾಗ್ದಾನದ ನಾಡನ್ನು ತಲುಪಿದಾಗ ಆತನು ಸರಳವಾಗಿ ಹೊಸ ರೀತಿಯಲ್ಲಿ ಅವರಿಗೆ ಒದಗಿಸಲು ಪ್ರಾರಂಭಿಸಿದನು. ಆತನ ಕಾಳಜಿಯು ಕೊನೆಗೊಳ್ಳಲಿಲ್ಲ, ಅದು ಕೇವಲ ತನ್ನ ರೂಪವನ್ನು ಬದಲಾಯಿಸಿಕೊಂಡಿತಷ್ಟೇ. 40 ವರ್ಷಗಳ ಕಾಲ ಯೆಹೋವನು ತನ್ನ ಜನರನ್ನು ಮರೆತಿಲ್ಲ ಎಂಬುದಕ್ಕೆ ಮನ್ನಾ ಒಂದು ದೈನಂದಿನ ಸಾಕ್ಷಿಯಾಗಿ ನಿಂತಿತು. ಅಷ್ಟು ದೊಡ್ಡ ಜನಸಮೂಹಕ್ಕೆ ಸಾಮಾನ್ಯವಾಗಿ ಆಹಾರ ಸಿಗದಂಥ ಒಣಭೂಮಿಯಲ್ಲಿ ಅರಣ್ಯದಲ್ಲಿ ಯೆಹೋವನು ಪ್ರತಿಯೊಂದು ಕುಟುಂಬಕ್ಕೂ, ಪ್ರತಿಯೊಂದು ವ್ಯಕ್ತಿಗೂ ಮತ್ತು ಪ್ರಯಾಣದ ಪ್ರತಿಯೊಂದು ದಿನಕ್ಕೂ ಅಗತ್ಯವಿದ್ದಷ್ಟು ಆಹಾರವನ್ನು ಒದಗಿಸಿದನು. ನವ ಸೃಷ್ಟಿಗೆ ಮನ್ನಾ ನೀಡುವ ಸಮೃದ್ಧ ಪಾಠಗಳನ್ನು
ದೇವರ ಚಿತ್ತವಿದ್ದರೆ ನಾವು ನಾಳೆಯ ಬೆಳಗಿನ ಬೆಳಕು ಸರಣಿಯಲ್ಲಿ ಅಭ್ಯಾಸ ಮಾಡೋಣ. ಪ್ರಾರ್ಥನೆ. ಓ ನಮ್ಮ ದೇವರಾದ ಯೆಹೋವನೇ, ನಿಮ್ಮ ನಂಬಿಗಸ್ತಿಕೆಯನ್ನು ಕಂಡು ನಾವು ಆಶ್ಚರ್ಯಚಕಿತರಾಗಿದ್ದೇವೆ. ಒಂದು ಬೆಳೆಗೂ ತಪ್ಪದೆ 40 ವರ್ಷಗಳ ಕಾಲ ಒದಗಿಸಿದ್ದೀರಿ. ಬೀಳು ಬಿದ್ದ ಬೆಳೆಯಿಲ್ಲದ ನಾಡಿಗಳಲ್ಲಿ ಇಡೀ ದೇಶವನ್ನೇ ಪೋಷಿಸಿದ್ದೀರಿ ಮತ್ತು ಪ್ರತಿಯೊಂದು ಕುಟುಂಬಕ್ಕೂ ಅಗತ್ಯವಿದ್ದಷ್ಟು ನೀಡಿದ್ದೀರಿ. ನೀವು ಪ್ರತ್ಯೇಕಿಸಿದ ವಿಶ್ರಾಂತಿಯನ್ನು ಗೌರವಿಸಲು ಮತ್ತು ಅದಕ್ಕಾಗಿ ನಿಮ್ಮ ಪೋಷಣೆಯನ್ನು ನಂಬಲು ನಮಗೆ ಕಲಿಸಿಕೊಡಿ. ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಲು ನಮಗೆ ಸಹಾಯ ಮಾಡಿ, ಏಕೆಂದರೆ ನಮ್ಮ ಸ್ವಂತ ಪ್ರಯತ್ನವಲ್ಲ, ನಿಮ್ಮ ವಿಧೇಯತೆಯೇ ನಮ್ಮ ಪಾಲನ್ನು ತಾಜಾವಾಗಿರಿಸುತ್ತದೆ. ಮತ್ತು ಒಂದು ಕಾಲದ ಮನ್ನಾ ಮುರಿದಾಗ ನೀವು ಹೊಸ ರೀತಿಯಲ್ಲಿ ಒದಗಿಸುತ್ತೀರಿ ಎಂದು ನಂಬಲು ನಮಗೆ ಸಹಾಯ ಮಾಡಿ. ಆತನ ನಂಬಿಗಸ್ತಿಕೆಯು ಮಹತ್ತರವಾದುದು. ಆತನ ಕರುಣೆಯು ಪ್ರತಿ ಮುಂಜಾನೆ ಹೊಸದಾಗಿ ಉದಯಿಸುತ್ತದೆ. ಪ್ರಲಾಪಗಳು 3ನೇ ಅಧ್ಯಾಯ 23ನೇ ವಾಕ್ಯ. ಪರಲೋಕದಿಂದ ಬಂದ ಸತ್ಯವಾದ ರೊಟ್ಟಿಯಾಗಿರುವ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ ನಮ್ಮ ಪರಮ ತಂದೆಯೇ. ಆಮೇನ್.